ಹಾಸನ ಹತ್ರ ಅಂತಣ್ಣ. ಹೌದಾ? ಮಾತಾಡ್ಬೇಕು ಒಂದು ಯಾರು ಅಂದ್ರು ನಮ್ಮ ಸ್ವಾಮಿಗಳು ಒಂದೇ. ಕೊಡು ಮಾತಾಡೋಣ ಅದಕ್ಕೇನಂತ. ಆಯ್ತು ಸ್ವಾಮಿ ಆಯ್ತು. ಇದು ಕೊಡ್ತೀನಿ ನೋಡಿ ಹೇಳಿ ಸ್ವಾಮಿ. ಹಾಂ. ಹಲೋ ಹಲೋ ಹೇಳಿ. ನಮಸ್ತೆ, ಗುರುಭ್ಯೋ ನಮಃ. ನಮಸ್ತೆ. ಹಾಂ ಹೇಳಿ. ಸರ್ವಮಂಗಳ ಮಾಂಗಲ್ಯೆ ಹಾಂ ಶಿವೇ ಸರ್ವಾರ್ಥ ಸಾಧಿಕೆ. ಹಾಂ ಆಯ್ತು ಆಯ್ತು ಸ್ವಾಮಿ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ನಾರಾಯಣಿ ನಮೋಸ್ತುತೆ. ಹೌದು ಹೌದು ಅಲ್ವಾ? ಹೌದು ಹೌದು. ಈಗ ನಾವು ಹಾಂ ಒಂದು ಚಂಡಿಕಾ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ. ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ. ರಂಗಸ್ವಾಮಿ ಅಂತ. ರಂಗಸ್ವಾಮಿ, ನಿಮ್ಮ ರಾಶಿ ನಕ್ಷತ್ರ ಏನಾದ್ರು ತಿಳಿದಿದೆಯಾ ನಿಮ್ಗೆ? ಹಾಂ ತುಲಾ ರಾಶಿ. ತುಲಾ ರಾಶಿ. ಹಾಂ ಯಾವ ನಕ್ಷತ್ರ? ನಕ್ಷತ್ರ ಮಾಡ್ಬಿಟ್ಟಿದ್ದೀನಿ. ಅಲ್ಲ ಸ್ವಾಮಿ, ನೀವೇ ಒಬ್ಬ ದೇವಿ ಆರಾಧಕರಾಗಿ. ಹೌದು ಹೌದು ಹೌದು. ಅಲ್ಲ ಇದನ್ನ ತಿಳ್ಕೊಳ್ಳಿ, ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇವಸ್ಥಾನ ಹತ್ರ? ಹೌದು ಹೌದು ಅಲ್ವಾ? ಅಲ್ಲ, ಹೌದು ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ. ನೀವು ಒಬ್ಬ ದೇವಿ ಪೂಜಿಸ್ತಾ ಇದ್ದೀರಲ್ವಾ? ಹೌದು ಹೌದು. ನಾನ್ ಹೇಳ್ತೀನಿ ಕೇಳಿ, ನೀವು ಪೂಜಿಸತಕ್ಕಂತ ದೇವರು ದೊಡ್ಡಮ್ಮ. ಹೌದು ದೊಡ್ಡಮ್ಮ ಚಿಕ್ಕಮ್ಮ. ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ? ಹಾಂ ಹೌದು ಹೌದು ಹೌದು. ಹಾ, ನೀವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ಪೂಜಿಸ್ಕೊಂತ ನೀವು ಆರಾಧಕರು. ಹೌದು ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರು ಬೇರೆ ಆಗಿದ್ದೀರಿ ನೀವು. ಹೌದು. ನಿಮ್ಮ ರಾಶಿ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವೇನ್ ಮಾಡ್ತೀರಾ? ಏನ್ ಒಳ್ಳೇದ್ ಮಾಡ್ತೀರಾ? ಆನ್ಸರ್ ಮಾಡಿ. ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ? ಅದು ಗೊತ್ತು. ಗೊತ್ತು ಅಲ್ಲ, ನೀವು ಮಾತಾಡ್ಬೇಕು ನಿಮ್ಗೆ. ಹೌದು ಹೇಳಿ. ಹಾ, ನಿಮ್ಮ ರಾಶಿ ನಕ್ಷತ್ರನೇ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ನೀವೇನು ನೀವು ಒಳ್ಳೇದ್ ಮಾಡ್ತೀರಾ? ಏನು ನೀವು ಅರ್ಚನೆ ಮಾಡ್ತೀರಾ ದೇವ್ರಿಗೆಲ್ಲ? ಹ್ಞೂ ಮಾಡ್ತೀವಿ. ಅದು ಅವ್ರ ಹೇಳಿ, ಒಂದು ಮಂತ್ರ ಹೇಳಿ. ಅಲ್ಲ ಸ್ವಾಮಿ, ಒಂದು ಮಂತ್ರ ಹೇಳಿ. ಅವ್ರ ಆಸೆ ಮುಖಾಂತರ ನಾವು ಇದು ಮಾಡ್ತೀವಿ ಅವ್ರಿಗೆ. ಅಲ್ಲ, ಈಗ ನಾವು ಒಂದು ಪೂಜೆ ಮಾಡಿಸ್ಬೇಕಾಗುತ್ತೆ. ಈಗ ಅವ್ರು ಯಾರು ವಾಸು ಅವ್ರ ಮಗನ್ಗೆ ಅವತ್ತು ಅರ್ಚನೆ ಮಾಡಿದ್ರಲ್ವಾ? ಹೌದು. ಅರ್ಚನೆ ಮಾಡತಕ್ಕಂತ ಅವ್ರಿಗೆ ಈಗ ನಾವು ಒಂದು ಚಂಡಿಕಾ ಯಾಗವನ್ನು ದೇವ್ರಿಗೋಸ್ಕರ ಕೈ ಹಿಡಿದಿದ್ದಾರೆ. ಹೌದಾ? ಹಿಡಿದಿದ್ದಾರೆ. ನೀವು ಅದ್ರ ಬಂದು ನೀವು ಇದರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು. ನೀವು ಒಂದು ಅರ್ಚನೆ ಮಾಡಬೇಕು. ನೀವು ದೇವ್ರಿಗೆ ನೀವು ಎಲ್ಲ ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ಹೌದು ಹೌದು. ನಾವು ನಿಮ್ಮ ನಂಬಿ ಹೆಂಗ್ ಕರ್ಕೊಂಡು ಹೋಗೋದು? ನೀವೇ ಹೇಳಿ. ನೀವು ಈಗ ಎಲ್ಲ ನಿಮ್ಗೆ ಮಂತ್ರ ಬರುತ್ತೆ ತಾನೆ? ಹ್ಞೂ ಸ್ವಲ್ಪ ಬರುತ್ತೆ. ಸ್ವಲ್ಪ ಬರುತ್ತೆ ಅಂತ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು. ನಗ್ತೀರಾ ಏನು ಹೇಳಿದ್ರು ನೀವು? ಹಲೋ, ಹೇಳೋಣ ಹೇಳಿ. ಸಂಸ್ಕೃತದಲ್ಲಿ ಯಾವ್ದನ್ನ ಒಂದು 2 ಮಂತ್ರಗಳು ಹೇಳಿ. ಅದು ಬಂದಾಗ ಹೇಳ್ತೀವಿ ಬಿಡಿ. ಈಗ ಹೇಳಿ ಏನು. ಎಲ್ಲಿಗೆ ಬಂದಾಗ ಸ್ವಾಮಿ? ಏನು ವಾಸುವರೆ ಇಂಥ ನೀವು ಇದು ಮಾಡ್ಕೊಂಡಿದ್ದೀರಾ? ಅಲ್ಲ, ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ ದೇವ್ರಿಗೆ. ಹಳ್ಳಿ ಕಡೆನಾ? ಇಲ್ಲ ಇಲ್ಲ, ಇಲ್ಲಿ ಹೆಬ್ಬೂರು ಸಿಟಿ, ಸ್ಮಾರ್ಟ್ ಸಿಟಿ. ಹೆಬ್ಬೂರಲ್ಲಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು? ಇದು ಮಾಡ್ತೀವಿ, ಪೂಜೆ ಮಾಡುವಾಗ ಸ್ವಲ್ಪ ಇದು ಮಾಡಿ ಗೊತ್ತಿರೋ ಹೇಳ್ತೀವಿ, ಇದು ಮಾಡ್ತೀವಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಅದನ್ನ ಹೇಳಿ. ಪೂಜೆ ಮಾಡ್ತೀರಾ ಗೊತ್ತು. ಸಂಸ್ಕೃತದಲ್ಲಿ ನಿಮ್ಗೆ ಬರುತ್ತೋ ಇಲ್ವೋ? ಸ್ವಲ್ಪ ಕಲ್ತಿದೀವಿ ಅಷ್ಟೇ, ಜಾಸ್ತಿ ಇದು ಮಾಡಿಲ್ಲ. ಹೌದಾ? ಈಗ ಸ್ವಲ್ಪ ನಾವು ಯಾರೋ ಒಂದು ಇದು ಸಭೆಯಲ್ಲಿ ಪಾಲ್ಗೊಳ್ಬೇಕಾಗಿದೆ. ಆಮೇಲೆ ನಾನು ಸ್ವಲ್ಪ ನಿಮ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ. ಉಪಹಾರ ಇದೆ. ನೀವು ಉಪಹಾರ ಮಾಡಿದ್ರಾ? ಹ್ಞೂ ಆಯ್ತು ಆಯ್ತು. ಏನ್ ತಿಂದ್ರಿ? ಮೊಸರನ್ನ ಮಾಡಿದ್ವಿ. ಪೌರ್ಣಮಿ ಯಾವತ್ತು? ಅಮಾವಾಸ್ಯೆನ ಪೌರ್ಣಮಿ ನೆಕ್ಸ್ಟ್ ಭಾನುವಾರ ಇದೆಯಲ್ಲ. ಭಾನುವಾರ ಇದೆನಾ? ಭಾನುವಾರ ಪೌರ್ಣಮಿ ಅಮಾವಾಸ್ಯೆ ಇದೆ. ನೆಕ್ಸ್ಟ್ ಬಸವನ ಜಯಂತಿ ಇದೆ. ನೀವು ಒಬ್ಬರಿಗೆ ಒಂದು ಪೂಜೆ ಮಾಡ್ಬೇಕಲ್ಲ ಇಲ್ಲ, ಇವ್ರು ರಂಗಸ್ವಾಮಿ ಅನ್ನೋರ್ದು ಫ್ಯೂಚರ್ ತುಂಬಾ ಚೆನ್ನಾಗಿದೆ. ನಿಮ್ ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಮುಂದಕ್ಕೆ ನೀವು ಒಳ್ಳೆ ವ್ಯಕ್ತಿತ್ವದಲ್ಲಿ ಯಾವ್ದನ್ನ ಒಂದು 2 ಮಂತ್ರಗಳು ಹೇಳಿ. ಬಂದಾಗ ಹೇಳ್ತೀವಿ ಬಿಡಿ. ಈಗ ಹೇಳಿ ಏನು. ಎಲ್ಲಿಗೆ ಬಂದಾಗ ಸ್ವಾಮಿ? ಏನು ವಾಸುವರೆ ಇಂಥ ನೀವು ಇದು ಮಾಡ್ಕೊಂಡಿದ್ದೀರಾ? ಅಲ್ಲ, ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ ದೇವ್ರಿಗೆ. ಹಳ್ಳಿ ಕಡೆನಾ? ಇಲ್ಲ ಇಲ್ಲ, ಇಲ್ಲಿ ಹೆಬ್ಬೂರು ಸಿಟಿ, ಸ್ಮಾರ್ಟ್ ಸಿಟಿ. ಹೆಬ್ಬೂರಲ್ಲಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು? ಇದು ಮಾಡ್ತೀವಿ, ಪೂಜೆ ಮಾಡುವಾಗ ಸ್ವಲ್ಪ ಇದು ಮಾಡಿ ಗೊತ್ತಿರೋ ಹೇಳ್ತೀವಿ, ಇದು ಮಾಡ್ತೀವಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಅದನ್ನ ಹೇಳಿ. ಪೂಜೆ ಮಾಡ್ತೀರಾ
ಗೊತ್ತು. ಹಾಂ ಹಾಂ ಸಂಸ್ಕೃತದಲ್ಲಿ ನಿಮಗೆ ಬರುತ್ತಾ ಇಲ್ವಾ? ಸ್ವಲ್ಪ ಹಾಸನ ಹತ್ರ ಅಂತಣ್ಣ. ಹೌದಾ? ಮಾತಾಡ್ಬೇಕು ಒಂದು ಯಾರು ಅಂದ್ರು ನಮ್ಮ ಸ್ವಾಮಿಗಳು ಅಂದೆ. ಕೊಡು ಮಾತಾಡೋಣ ಅದಕ್ಕೇನಂತ. ಹ್ಞೂ ಆಯಿತು ಸ್ವಾಮಿ ಆಯಿತು. ಇದು ಕೊಡ್ತೀನಿ ನೋಡಿ ಹೇಳಿ ಸ್ವಾಮಿ. ಹಾಂ ಹಲೋ, ಹಲೋ ಹೇಳಿ. ನಮಸ್ತೆ. ಗುರುಭ್ಯೋ ನಮಃ. ನಮಸ್ತೆ. ಹಾಂ ಹೇಳಿ. ಸರ್ವಮಂಗಳ ಮಾಂಗಲ್ಯೆ ಹಾಂ ಶಿವೇ ಸರ್ವಾರ್ಥ ಸಾಧಿಕೆ. ಹಾಂ ಆಯ್ತು ಆಯ್ತು ಸ್ವಾಮಿ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ನಾರಾಯಣಿ ನಮೋಸ್ತುತೆ ಹೌದು ಹೌದು ಅಲ್ವಾ? ಹೌದು ಹೌದು. ಈಗ ನಾವು ಹಾಂ ಒಂದು ಚಂಡಿಕಾ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ. ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ. ರಂಗಸ್ವಾಮಿ ಅಂತ. ರಂಗಸ್ವಾಮಿ. ನಿಮ್ಮ ರಾಶಿ ನಕ್ಷತ್ರ ಏನಾದ್ರು ತಿಳಿದಿದೆಯಾ ನಿಮ್ಗೆ? ಹಾಂ ತುಲಾರಾಶಿ. ತುಲಾ ರಾಶಿ. ಹಾಂ ಯಾವ ನಕ್ಷತ್ರ? ನಕ್ಷತ್ರ ಮಾಡ್ಬಿಟ್ಟಿದ್ದೀನಿ. ಅಲ್ಲ ಸ್ವಾಮಿ, ನೀವೇ ಒಬ್ಬ ದೇವಿ ಆರಾಧಕರಾಗಿ ಹೌದು ಹೌದು ಹೌದು. ಅಲ್ಲ ಇದನ್ನ ತಿಳ್ಕೊಳ್ಳಿ. ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇವಸ್ಥಾನ ಹತ್ರ? ಹೌದು ಹೌದು ಅಲ್ವಾ? ಅಲ್ಲ, ಹೌದು ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ. ನೀವು ಒಬ್ಬ ದೇವಿ ಪೂಜಿಸ್ತಾ ಇದ್ದೀರಲ್ವಾ? ಹೌದು ಹೌದು ಯಾವ್ದು ನಾನು ಹೇಳ್ತೀನಿ ಕೇಳಿ. ನೀವು ಪೂಜಿಸಿರ್ತಕ್ಕಂಥ ದೇವರು ದೊಡ್ಡಮ್ಮ. ಹೌದು ದೊಡ್ಡಮ್ಮ ಚಿಕ್ಕಮ್ಮ. ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ? ಹಾಂ ಹೌದು 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 ಹಾ, ನೀವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ಪೂಜಿಸ್ಕೊಂತ ನೀವು ಆರಾಧಕರು. ಹೌದು ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರು ಬೇರೆ ಆಗಿದ್ದೀರಿ ನೀವು. ಹೌದು. ನಿಮ್ಮ ರಾಶಿ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವೇನ್ ಮಾಡ್ತೀರಾ? ಏನ್ ಒಳ್ಳೇದ್ ಮಾಡ್ತೀರಾ? ಆನ್ಸರ್ ಮಾಡಿ. ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ? ಅದು ಗೊತ್ತು. ಗೊತ್ತು ಅಲ್ಲ, ನೀವು ಮಾತಾಡ್ಬೇಕು ನಿಮ್ಗೆ. ಹೌದು ಹೇಳಿ. ಹಾ, ನಿಮ್ಮ ರಾಶಿ ನಕ್ಷತ್ರನೇ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ನೀವೇನು ನೀವು ಒಳ್ಳೇದ್ ಮಾಡ್ತೀರಾ? ಏನು ನೀವು ಅರ್ಚನೆ ಮಾಡ್ತೀರಾ ದೇವ್ರಿಗೆಲ್ಲ? ಹ್ಞೂ ಮಾಡ್ತೀವಿ. ಅದು ಅವ್ರ ಆಸೆ ಹೇಳಿ, ಒಂದು ಮಂತ್ರ ಹೇಳಿ. ಅಲ್ಲ ಸ್ವಾಮಿ, ಒಂದು ಮಂತ್ರ ಹೇಳಿ. ಅವ್ರ ಆಸೆ ಮುಖಾಂತರ ನಾವು ಇದು ಮಾಡ್ತೀವಿ ಅವ್ರಿಗೆ. ಅಲ್ಲ, ಈಗ ನಾವು ಒಂದು ಪೂಜೆ ಮಾಡಿಸ್ಬೇಕಾಗುತ್ತೆ. ಈಗ ಅವ್ರು ಯಾರು ವಾಸು ಅವ್ರ ಮಗನ್ಗೆ ಅವತ್ತು ಅರ್ಚನೆ ಮಾಡಿದ್ರಲ್ವಾ? ಹೌದು. ಅರ್ಚನೆ ಮಾಡಿರ್ತಕ್ಕಂಥ ಅವ್ರಿಗೆ ಈಗ ನಾವು ಒಂದು ಚಂಡಿಕಾ ಯಾಗವನ್ನು ದೇವ್ರಿಗೋಸ್ಕರ ಕೈ ಹಿಡಿದಿದ್ದಾರೆ. ಹೌದಾ? ಹಿಡಿದಿದ್ದಾರೆ. ನೀವು ಅದ್ರ ಬಂದು ನೀವು ಅಥವಾ ಇದರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು. ಹಾಂ ನೀವು ಒಂದು ಅರ್ಚನೆ ಮಾಡಬೇಕು. ನೀವು ದೇವ್ರಿಗೆ ನೀವು ಎಲ್ಲ ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ಹೌದು ಹೌದು. ನಾವು ನಿಮ್ಮ ನಂಬಿ ಹೆಂಗ್ ಕರ್ಕೊಂಡು ಹೋಗೋದು? ನೀವೇ ಹೇಳಿ. ನೀವು ಈಗ ಎಲ್ಲ ನಿಮ್ಗೆ ಮಂತ್ರ ಬರುತ್ತೆ ತಾನೆ? ಹ್ಞೂ ಸ್ವಲ್ಪ ಬರುತ್ತೆ ಮಾಡ್ತೀವಿ. ಸ್ವಲ್ಪ ಬರುತ್ತೆ ಅಂತ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು. ನಗ್ತೀರಾ ಏನು ಹೇಳಿದ್ರು ನೀವು? ಹೇಳಿ. ಹಲೋ, ಹೇಳೋಣ ಹೇಳಿ.